ಆತ್ಮೀಯ ಸ್ನೇಹಿತರೆಲ್ಲರಿಗೂ ಫಸ್ಟ್ KPSC ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಶಿಕ್ಷಕ ಹುದ್ದೆಯ ಆಕಾಂಕ್ಷಿಗಳೆಲ್ಲರಿಗೂ ಒಂದು ಸಿಹಿ ಸುದ್ದಿ. ಏನಪ್ಪ ಅಂತೇಳಿದರೆ, ರಾಜ್ಯದ ಪ್ರತಿಷ್ಠಿತ ಮಠಗಳಲ್ಲಿ ಒಂದಾಗಿರತಕ್ಕಂಥ ಸಿದ್ಧಗಂಗಾ ಮಠ, ಅದರ ಅಧೀನದಲ್ಲಿರತಕ್ಕಂತಹ ಸಿದ್ಧಗಂಗಾ ವಿದ್ಯಾಸಂಸ್ಥೆಯಲ್ಲಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಶಿಕ್ಷಕರ ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಂಡಿದ್ದಾರೆ. ಸ್ನೇಹಿತರೆ, ಅನುದಾನಿತ ಶಾಲೆಗಳಂತ ಹೇಳಿದರೆ, ಸೊ ಇದಕ್ಕೆ ಗೋರ್ಮೆಂಟ್ಸ್ ಟೀಚರ್ ಏನಿರ್ತಾರೋ, ಸೊ ಆ್ಯಸ್ ಈಕ್ವಲ್ಸ್ ಟು ಅನುದಾನಿತ ಶಾಲೆ ಶಿಕ್ಷಕರು ಕೂಡ ಅದೇ ರೀತಿಯ ಸ್ಯಾಲ್ರಿ ಮತ್ತು ಸೌಲಭ್ಯಗಳನ್ನು ಪಡಿತಕ್ಕಂಥದ್ದು. ಸೊ ಹಾಗಾಗಿ ಇವರಿಗೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳು ಇರುವುದಿಲ್ಲ. ಇವರದೇ ಆಗಿರತಕ್ಕಂಥ ಒಂದು ನೇಮಕಾತಿಯ ಒಂದು ಸಮಿತಿ ಇರ್ತದೆ. ಆ ಅಧ್ಯಕ್ಷತೆಯ ಸಮಿತಿ ಒಳಗಡೆ ಇವರು ನೇಮಕಾತಿಯನ್ನು ಮಾಡ್ಕೊತಕ್ಕಂಥ ಸ್ನೇಹಿತರೆ. ಸೊ ಇಲ್ಲಿ ಇದೆ ನೋಡಿ ಸ್ನೇಹಿತರೆ, ಇಲ್ಲಿ ಅತಿ ಮುಖ್ಯವಾಗಿ ಸಿದ್ಧಗಂಗಾ ವಿದ್ಯಾಸಂಸ್ಥೆ ರಿಜಿಸ್ಟ್ರಾರ್ ಸಿದ್ಧಗಂಗಾ ಮಠ ತುಮಕೂರು ಜಿಲ್ಲೆ ಇದರ ಆಶ್ರಯದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನಡೆಯುತ್ತಿರುವ ಅನುದಾನಿತ ಪ್ರೌಢಶಾಲೆಯಲ್ಲಿ ದಿನಾಂಕ 31/11/2015 ವರ್ಗಾವಣೆ, ನಿಧನ ಹಾಗೂ ಮುಂಬಡ್ತಿಯಿಂದ ತೆರವಾಗಿರುವ ಕೆಳಕಂಡ ಸಹ ಶಿಕ್ಷಕರು, ದೈಹಿಕ ಶಿಕ್ಷಣ ಶಿಕ್ಷಕರುಗಳ ಹುದ್ದೆಗಳನ್ನು ತುಂಬಲು ನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ, ಬೆಂಗಳೂರು ಇವರ ಆದೇಶ ಸಂಖ್ಯೆ C81 ಈ ರೀತಿ ಆದೇಶ ಒಳಗಡೆ ಇವನ್ನ ನೇಮಕಾತಿ ಮಾಡುತ್ತಿರ್ತಕ್ಕಂಥದ್ದು ಸ್ನೇಹಿತರೆ. ಸೊ ಯಾವ್ಯಾವ ಹುದ್ದೆಗಳು ಖಾಲಿ ಇದ್ದಾವೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ಇಲ್ಲಿ ನೋಡಿ, ಇಲ್ಲಿ ಕನ್ನಡ ಶಿಕ್ಷಕರಿಗೆ ಸಂಬಂಧಿಸಿದಂತೆ ಸುಮಾರು 9 ಹುದ್ದೆಗಳಿದ್ದಾವೆ. ಸೊ ಅದೇನು ರಿಸರ್ವೇಷನ್ ಕೊಡಬೇಕು ಅದರ ಪ್ರಕಾರ ಕೊಟ್ಟಿದ್ದಾರೆ. ಸೊ ನಂತರ ಬಂದು ಆಂಗ್ಲ ಭಾಷೆಯ ಶಿಕ್ಷಕರು, ಒಟ್ಟು ಟೋಟಲ್ 16 ಶಿಕ್ಷಕರು ಹುದ್ದೆಗಳು ಖಾಲಿ ಇದ್ದಾವೆ. ಸೊ ಅದು ಕೂಡ ಮೀಸಲಾತಿ ಪ್ರಕಾರ ಹಂಚಿಕೆ ಮಾಡಲಾಗಿದೆ. ಹಿಂದಿ ಭಾಷಾ ಶಿಕ್ಷಕರು 3 ಜನ, ಒಟ್ಟು ಹುದ್ದೆಗಳು 3 ಖಾಲಿ ಇರತಕ್ಕಂಥದ್ದು. ಗಣಿತ ಶಿಕ್ಷಕರ ಒಟ್ಟು ಹುದ್ದೆಗಳು 4, ವಿಜ್ಞಾನ ಶಿಕ್ಷಕರ ಒಟ್ಟು ಹುದ್ದೆಗಳ ಸಂಖ್ಯೆ 8. ಅದೇ ರೀತಿಯಾಗಿ ಕಲಾ, ಸಮಾಜ ವಿಜ್ಞಾನ ಶಿಕ್ಷಕರ ಅಥವಾ ಸೋಷಲ್ ಸ್ಟಡೀಸ್ ಶಿಕ್ಷಕರ ಒಟ್ಟು ಹುದ್ದೆಗಳು 8. ಸೊ ಇದು ಸಹ ಶಿಕ್ಷಕರ ಒಟ್ಟು ಹುದ್ದೆಗಳು 48. ಅದೇ ಮಾದರಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆಗಳು 3. ಸೊ 51 ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಸ್ನೇಹಿತರೆ. ಸೊ ಈ ಹುದ್ದೆಗಳಿಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನಪ್ಪ ಅಂತ ಹೇಳಿದರೆ, ಇವುಗಳಿಗೆ ಯಾವುದೇ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಒಂದು ಅವಕಾಶ ಇಲ್ಲ. ಸೊ ನೀವು ಏನೇನಾಗಿರ್ಬೇಕಪ್ಪ ಅಂತೇಳಿದರೆ, ಎಜುಕೇಷನ್ ಕ್ವಾಲಿಫಿಕೇಷನ್ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇದಕ್ಕೆ ನೀವು B.Ed ಕಂಪಲ್ಸರಿ ಮಾಡಿರಬೇಕು. ಸೊ ನಂತರ BA ಅಥವಾ MA ಅಲ್ಲಿ ಸ್ಪೆಷಲ್ ಸಬ್ಜೆಕ್ಟ್ಗಳೇನಿದ್ದಾವೆ, ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಇವುಗಳಲ್ಲಿ ನೀವು ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಪಡೆದಿರ್ತಕ್ಕಂಥದ್ದು, ಇದು ಅರ್ಹತೆ. ಸೊ ಈ ಅರ್ಹತೆಯನ್ನು ಹೊಂದಿರಿದವರು ತಾವುಗಳೆಲ್ಲರೂ ಅರ್ಜಿಯನ್ನು ಆಫ್ಲೈನ್ ಮೂಲಕ ಸಲ್ಲಿಸಲಿಕ್ಕೆ ಅವಕಾಶನ ಮಾಡಿಕೊಟ್ಟಿರ್ತಕ್ಕಂಥದ್ದು. ಸೊ ಇಲ್ಲಿ ನೋಡಿ, ಇಲ್ಲಿ B.Ed ತರಬೇತಿಯನ್ನು ಸಂಬಂಧಿತ ವಿಷಯಗಳ ಬೋಧನಾ ಕ್ರಮಗಳಿಗೆ ತಕ್ಕಂತೆ ಹೊಂದಿರಬೇಕು ಅಂತ ಹೇಳಿದ್ದಾರೆ. ಸೊ B.Ed ನಾವು ಯಾವ ಬೋಧನೆಯನ್ನು ಯಾವ್ದು ಮಾಡಿರ್ತೇವೆ ಸಬ್ಜೆಕ್ಟ್ಸು, ಅದರ ಅನ್ವಯವಾಗಿ ನಾವು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ವಯೋಮಿತಿಯು ಸರ್ಕಾರದ ಆದೇಶಗಳನ್ನೇ ಇರಬೇಕು. ವಯೋಮಿತಿ ಅಂದರೆ ಅದು ಏಜ್ ರಿಸ್ಟ್ರಿಕ್ಷನ್ಸ್ ಏನಿದೆ ಅದು ಸರ್ಕಾರದ ಆದೇಶ. ನೋಡಿರಿ ಸ್ನೇಹಿತರೆ, ಇಲ್ಲಿ ಅರ್ಜಿ ಸಲ್ಲಿಸುವ ಅರ್ಜಿದಾರರು 1,000 ರೂಗಳ DDಯನ್ನು ಅಧ್ಯಕ್ಷರು ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆ ರಿಜಿಸ್ಟರ್ ಶ್ರೀ ಸಿದ್ಧಗಂಗಾ ಮಠ ತುಮಕೂರು ಜಿಲ್ಲೆ ಇವರ ಹೆಸರಿಗೆ ಪಡೆದು ಸಲ್ಲಿಸಬೇಕು. ಜನರಲ್ ಅಭ್ಯರ್ಥಿಗಳು